ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆದಿಯೋಗಿ ಪ್ರತಿಮೆ ನಿರ್ಮಾಣವಾದ ನಂತರ ದೇಶ ವಿದೇಶದಿಂದ ಪ್ರವಾಸಿಗರು ಚಿಕ್ಕಬಳ್ಳಾಪುರದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಅದರಲ್ಲೂ ಕುಗಳತೆ ದೂರದಲ್ಲಿರುವ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಚಿಕ್ಕಬಳ್ಳಾಪುರ ಭೂಮಿಯ ಮೇಲೆ ಕಣ್ಣು ಬಿದ್ದಿದೆ. ಹೀಗಾಗಿ ಈ ಭಾಗದ ಒಂದೊಂದು ಇಂಚು ಭೂಮಿಗೂ ಬಂಗಾರದ ಬೆಲೆ ಬಂದಿದೆ. ಇಲ್ಲೊಂದು ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತಿರುವ ಜಮೀನು ಈಗ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಬೈಪ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ ಸರ್ಕಾರಿ ಜಾಗದಲ್ಲಿ 10 ಜನ ಉಳುಮೆ ಮಾಡಿಕೊಂಡು ಸರ್ಕಾರಕ್ಕೆ ಸಾಗುವಳಿ ಚೀಟಿಗಾಗಿ ಅರ್ಜಿ ಸಲ್ಲಿಸಿಕೊಂಡಿದ್ರು. ಅದಲ್ಲದೆ ಅದೇ ಸರ್ಕಾರಿ ಜಾಗದಲ್ಲಿ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೈಪನಹಳ್ಳಿ, ರೆಡ್ಡಿಗೊಲ್ಲಾರಹಳ್ಳಿ ಈ 2 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಲು ಕೇಂದ್ರ ಸರ್ಕಾರದಿಂದ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬೋರ್ವೆಲ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿತ್ತು. ಅದಲ್ಲದೆ 4 ಎಕರೆ ಜಮೀನಿನಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇದ್ದು ವಿದ್ಯಾರ್ಥಿಗಳಿಗೆ ಅಂತ ಶೌಚಾಲಯಗಳನ್ನು ಕಟ್ಟಿಸಿಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ಮುಖಂಡನೊಬ್ಬನ ಭೂ ಕಬಳಿಕೆಯಲ್ಲಿ ಇದೆಲ್ಲವೂ ಮಂಗಮಯ ಆಗ್ಬಿಟ್ಟಿತ್ತಂತೆ. ಅಂದ ಹಾಗೆ ಬೈಪ್ನಹಳ್ಳಿ ಗ್ರಾಮದ ಭಾರತಿ ಹೆಸರಿಗೆ 1 ಎಕರೆ 10 ಗುಂಟೆ ಜಮೀನು ಮಂಜೂರಾಗಿದೆ. ಈ ಜಮೀನು ಪಕ್ಕದಲ್ಲೇ ಇದ್ದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಟ್ಟಿಸಿದ್ದ ಶೌಚಾಲಯಗಳ ಜಾಗ, ಪಂಚಾಯಿತಿಗೆ ಸೇರಿದ ಬೋರ್ವೆಲ್ಲು ಮತ್ತು ಸರ್ಕಾರಿ ಕೆರೆ ಅಂಗಳವನ್ನು ನುಂಗಿದ್ದಾರಂತೆ. ಇದು ಸಾಲದು ಅಂತ ಬೈಪ್ನಹಳ್ಳಿ ಗ್ರಾಮದ ವೆಂಕಟಕೃಷ್ಣಪ್ಪ ಅವರಿಗೆ ಸೇರಿದ 12 ಗುಂಟೆ ಮತ್ತು ಸರೋಜಮ್ಮ ಅನ್ನೋರಿಗೆ ಸೇರಿದ 18 ಗುಂಟೆ ಆದೇಶ ಆಗಿರೋ ಜಮೀನನ್ನು ಕಾಂಗ್ರೆಸ್ ಮುಖಂಡರಾದ ಅಶ್ವತ್ಥಪ್ಪ ಮತ್ತು ಅವರ ಮಗ ಚೇತನ್ ಕಬಳಿಕೆ ಮಾಡಿ ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂದು ನೊಂದವರು ಆರೋಪಿಸಿದ್ದಾರೆ. ಇಲ್ಲಿ ಬೋರ್ ಇದ್ದಿದ್ದು ಊರು ಬೋರು, 3 ಊರಿಗೆ ನೀರು, ಸ್ಕೂಲ್ಗೆ ಶೌಚಾಲಯ ನೋಡಿ, ಶೌಚಾಲಯ ಎಲ್ಲ ಹೊಡೆದಾಕಿದ್ದಾರೆ. ಆಯ್ತಾ, ಇದು ಅಕ್ರಮವಾಗಿ ಇದು ಮಾಡ್ಕೊಂಡಿದ್ದಾರೆ. ಪ್ಲಸ್ ಇನ್ನೊಂದು ಊರಿಂದ ಬರೋ ಜನಕ್ಕೆ ನೋಡಿ, ಇಲ್ಲಿ ದಾರಿ ಇತ್ತು, ಕೆರೆನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಫುಲ್ಲು 25 ಅಡಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. 25 ಅಡಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ಶೌಚಾಲಯ ಇದ್ದಿದ್ದು. ಇವು ಗಿಡ ಎಲ್ಲ ನೆಟ್ಕೊಂಡಿದ್ದಾರೆ, ಎಲ್ಲ ದಬ್ಬಾಕ್ಬಿಟ್ಟು ಗಿಡ ನೆಟ್ಕೊಂಡಿದ್ದಾರೆ. 12 ಕುಂಟೆ ಇದು ಅವ್ರಿಗಾಗಿರೋದು ಬಿಡಿ, ನಮ್ಗೆ ಬೇಕಾಗಿಲ್ಲ. ಅವ್ರಿಗೆ ಆಗೈತೆ, ಅವ್ರು 1 ಎಕರೆ 10 ಗುಂಟೆ ಆಗೈತೆ, ಅದು ಅವ್ರಿಗೆ ಮಾಡೋದು ಇದೆ. ಅಲ್ಲಿ ಒಂದು ಅವರು ಗಾಡಿ ಬರಬೇಕು, ನಾವು ಗೊಬ್ಬರ ಇವೆಲ್ಲ ಎತ್ಕೊಂಡು ಹೋಗ್ಬೇಕು. ಈ ಥರ ಮಾಡಿದ್ರೆ ನಾವು ಹೆಂಗೆ ಸರ್ ಉದ್ಧಾರ ಆಗೋದು ರೈತರು? 10 ಎಕರೆ ನೋಡಿ, ಅಲ್ಲಿ ಒಂದು ತೋರಿಸಿ 1 ನಿಮಿಷ 30 ಅಡಿ 40 ಅಡಿ ಒತ್ತುವರಿ ಮಾಡ್ಕೊಂಡು ಸರ್. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಬೆಳಗುರ್ಕಿ ಪಂಚಾಯತಿ ಬೈಪ್ನಹಳ್ಳಿ, ರೆಡ್ಡಿಗೊಲ್ಲಾರಹಳ್ಳಿ ಗ್ರಾಮ. ನನ್ನ ಹೆಸರು ಬಂದು ರಘುನಾಥ್ ರೆಡ್ಡಿ ಅಂತ. 30ನೇ ಸರ್ವೆ ನಂಬರಲ್ಲಿ ನಾನು ಕೇಳೋದೇನೆಂದರೆ, 30ನೇ ಸರ್ವೆ ನಂಬರಲ್ಲಿ ಶಾಲೆಗೆ ಎಷ್ಟಾಗಿದೆಯೋ, ಹಾಸ್ಪಿಟ್ಲ್ ಮೆಡಿಕಲ್ಗೆ ಎಷ್ಟಾಗಿದೆಯೋ ಅದು ತೆಗೆದುಬಿಟ್ಟು ಅಶ್ವತ್ಥಪ್ಪ ಭಾರತಮ್ಮ ಅನ್ನೋರು ಇದು ಕನ್ವರ್ಷನ್ ಬಿಲ್ಡಿಂಗ್ ಕಟ್ಟವ್ರೆ. ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟರು? 1ನೇದು. 2ನೇದು ಕೆರೆ ಉತ್ತುವರಿ ಮಾಡ್ಕೊಂಡವ್ರೆ. ಅದು 3ನೇದು ಜಲ್ಜೀವನ್ ಮಿಷಿನಿಗೆ ಮೋಟ್ರ್ ಹಾಕಿದ್ದಾರೆ. ಮೋಟ್ರ್ ಹಾಕಿ ಪೈಪ್ಲೈನ್ ಇಲ್ಲಿಂದ ತಗೊಂಡೋಗಿ 50 ಲಕ್ಷ ಅದರ ಮೇಲೆ ಎಸ್ಟಿಮೇಟು ವರ್ಕಾರ್ಡು ಎಲ್ಲ ಆಗಿದೆ ಅಂತ ಅದನ್ನು ಬೋರೆ ಮುಚ್ಚಾಕ್ಬಿಟ್ಟವ್ರೆ. ಪಂಚಾಯತಿ ಇದು 12 ಗುಂಟೆ ಜಾಗ ಇದೆ, ಸ್ಕೆಚ್ ಆಗಿದೆ, ಎಲ್ಲ ಆಗಿದೆ. ಅದರಲ್ಲಿ ಅವ್ರದ್ದು 1 ಎಕರೆ 10 ಗುಂಟೆ ಆಗಿದೆ ಅಂತ ಅವರಲ್ಲ, ಆ 1 ಎಕರೆ 10 ಗುಂಟೆ ಅಲ್ಲಿ ಅವ್ರು ಏನೇನೋ ಮಾಡ್ಕೊಳ್ಳಿ, ಅದು ಪಿ ನಂಬರಲ್ಲೇ ಐತೆ, ಇನ್ನು ದುರಸ್ತಿ ಆಗಿಲ್ಲ. ಅಂಥ ಜಾಗದಲ್ಲಿ ಕನ್ವರ್ಷನ್ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಪೈಪ್ಲೈನ್ ಕಿತ್ತಕ್ಕೆ ಕೊಟ್ಟಿದ್ದು ಯಾರು? ನಾವು ಸರ್ಕಾರದಾಗ, ನಾವು ಪಂಚಾಯತಿ ಮೆಂಬರ್ ಇದ್ದಾಗ, ನಾವು ಮಾಜಿ ಮೆಂಬರ್ ಇದ್ದಾಗ ನಾವು ಮಾಡಿದ್ವಿ ಅಂತ ಅಶ್ವತ್ಥಪ್ಪ ಹೇಳ್ತಾನೆ. ಅಶ್ವತ್ಥಪ್ಪ ಮಾಡೋಕ್ಕೆ ಯಾರು? ನಮ್ಮ ಆರೋಪ ಏನೋ ಕೆರೆ ಮುಚ್ಚಾಕಿದ್ದಾರೆ ಸರ್. ಕೆರೆ ಎಲ್ಲ ಮುಚ್ಚಾಕಿದ್ದಾರೆ, ದಾರಿ ಇಲ್ಲ. ನಮ್ಮ ಶಾಲೆ ಮಕ್ಕಳೆಲ್ಲ ಶಾಲೆ ಇದೆ, ನಮ್ಮ ಊರ ಮಕ್ಕಳೆಲ್ಲ ಹಂಗೆ ಬರ್ತಾಯಿದ್ದು. ಸುಮಾರು ಓಣಿ ಇದೆ, ಅದು ಟಾಯ್ಲೆಟ್ಗಳು ಕಿತ್ತಾಕವ್ರೆ. 12 ಗುಂಟೆ ನಮ್ಮದು ಸರ್ಕಾರಿ ಜಾಗ ಐತೆ, ಸ್ಕೆಚ್ ಇದೆ ನನ್ನ ಹತ್ರ, ಎಲ್ಲ ಡಾಕ್ಯುಮೆಂಟ್ ಐತೆ. ಆ ಡಾಕ್ಯುಮೆಂಟ್ ಪ್ರಕಾರ ಶಾಲೆದು ಟಾಯ್ಲೆಟ್ಗಳಿದ್ವು, ಅವು ಕಿತ್ತಾಕವ್ರೆ. ಅವ್ರು ಕಿತ್ತಾಕಿ ಎಲ್ಲ ಕೊಡಿಸ್ಕೊಂಡ್ಬಿಟ್ಟವ್ರೆ. ಬೋರ್ ಕೇಸಿಂಗ್ ಸಹ ಕಿತ್ತು ಬಿಸಾಕ್ಬಿಟ್ಟವ್ರೆ. ಜಲ್ಜೀವನ್ ಮಿಷಿನ್ದು ಮೋಟ್ರ್ ಹಾಕಿದ್ದಾರೆ. ಆ ಮೋಟ್ರ್ ಹಾಕಿರೋ ಅಂಥ ಮೋಟ್ರನ್ನ ಪಂಚಾಯತಿಯವರು ಬೇರೆ ಒಂದು ಟೆಸ್ಟಿಂಗ್ ಮೋಟ್ರ್ ಎತ್ತಿದ್ರೆ ಅವ್ರು ಬರೋಪಟ್ಟಿಗೆ ಇವರು ಕಿತ್ತು ಬಿಸಾಕ್ಬಿಟ್ಟವ್ರೆ. ಆದ್ದರಿಂದ ನಾವು ಆರೋಪ ಮಾಡ್ತಾ ಇರೋದು. ಪಂಚಾಯತಿಯವ್ರಿಗೆ ನಾನೇ ಪದೇ ಕೇಳ್ತಾ ಇದ್ದೀನಿ, ಅದು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂದರೆ ಇವ್ರು ದೌರ್ಜನ್ಯ ಮಾಡ್ತಾರೆ, ಶಾಮೀಲಾಗಿರ್ತಾರೆ. ಇವರು ಹೋಗಿ ದೌರ್ಜನ್ಯ ಮಾಡ್ತಾರೆ. ನಮ್ಮ ಹೆಸರು ವಿಜಯಮ್ಮ ಅಂತ. ನಮ್ಮದು 18 ಗುಂಟೆ ಇದೆ. ಜಮೀನು ನೋಡೋಕೆ ಬಂದಿದ್ವಿ. ನೋಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ದಾರಿಯಲ್ಲಿ ನಿಲ್ಲಿಸಿದ್ವಿ ನೀರು ಕುಡಿಯೋದಕ್ಕೆ. ಬಂದು ನಿಮ್ದು ಯಾವ ಊರು, ಏನಕ್ಕೆ ಬಂದಿದ್ರಿ, ನಮ್ಮ ಜಮೀನಲ್ಲಿ ಓಡಾಡ್ತಿದ್ರಿ ಅಂತಂದು ಕೇಳಿದ್ರು. ನಾವು ನಮ್ಮ ಜಮೀನು ನೋಡೋಕೆ ಬಂದಿದ್ವಿ ಅಂದರೆ ನಿಮ್ದು ಎಲ್ಲೈತೆ ಅಂತಂದರು. ನಮ್ದಿರೋ ಹತ್ರ ಐತೆ, ನಿಮ್ಗೇನಣ್ಣ ಕೆಲಸ, ನಿಮ್ಮ ಪಾಡಿಗೆ ನೀವು ಹೋಗ್ರಿ, ನಮ್ಮ ಪಾಡಿಗೆ ನಾವು ಇಲ್ಲಿದ್ದೀವಿ ಅಂತ ನಾವು ಕೇಳಿದ್ರಿ. ಫೋಟೋ ತೆಕ್ಕೊಂಡ್ರು. ನಮ್ಮ ಜಮೀನಲ್ಲಿ ಬಂದರೆ ಚೆನ್ನಾಗಿರಲ್ಲ,
ಅಂತೇಳ್ಬಿಟ್ಟು ಹೆದರಿಕೆ ಆಗಿಬಿಟ್ಟು ಫೋಟೋ ತೆಕ್ಕೊಂಡು, ಈಗ ನಮ್ಮ ಅಳಿಯ ಒಬ್ಬ ಇದೆ, ನಮ್ಮ ಅಣ್ಣನ ಮಗ, ಅವ್ನ ಗಾಡಿ ಇದು ಎಲ್ಲ ತಕ್ಕೊಂಡು ಅವ್ನು ಫೋಟೋ ತಕ್ಕೊಂಡು ಹೋಗಿದ್ದಾನೆ. ಲೇಡೀಸ್ಗೆಲ್ಲ ಫೋಟೋ ತೆಗಿಯೋದಕ್ಕೆ ಈ ರೋಡಲ್ಲಿ ಏನು ಸರ್ ಕೆಲಸ? ಆ ಥರ ಮಾಡ್ಬೋದು. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾಳೆ ಬೆಳಗ್ಗೆ ಚೇತನ್ ಅವರೇ ಕಾರಣ ಆಗ್ತಾರೆ. ಈಗ ಮೊದಲು ನಮ್ಮ ಯಜಮಾನ್ರಿಗೂ ಕಾರಣ ಆಗಿದ್ದಾರೆ. ಮಾಡಿದ್ದಾರೆ ಸರ್, 18 ಕುಂಟೆ ನಮ್ದು ಮಾಡಿದ್ದಾರೆ. ನಮ್ಮ ಜಮೀನಿಗೋಸ್ಕರ ನಾವು ಬಂದಿರೋದು. ನಮ್ಗೆ ಎಲ್ಲೂ ಒಂದು ಜಾಗ ಇಲ್ಲ ಸರ್, ಬೇಕಾದರೆ ಇನ್ಕ್ವೈರಿ ಮಾಡ್ಕೊಳ್ಳಿ. ನಾವು ಬಡವರು, ನಮ್ಗಿರೋದು ಅದೇನೆ. ನಾವು ಇಬ್ಬರು ಮಕ್ಕಳಿದ್ದಾರೆ ನಮಗೆ, ನಮ್ಮ ಮಾವ ನಮ್ಮ ಬೆದರಿಸ್ತಾ ಇದ್ದಾರೆ ಸರ್, ಈಗಲೂ ರೋಡಲ್ಲಿ ಬೆದರಿಸಿದ್ದಾರೆ ಸರ್. ಅದಕ್ಕೆ ನಾವು ಹೇಳ್ತಾ ಇರೋದು. ಇನ್ನು ಕಾಂಗ್ರೆಸ್ ಮುಖಂಡ ತನ್ನ ಪ್ರಭಾವ ಬಳಸಿ ಈಗಾಗಲೇ 1 ಎಕರೆ 10 ಗುಂಟೆ ಜಮೀನಿನಲ್ಲಿ ಪರವಾನಗಿ ಪಡೆಯದೇನೆ ಕಟ್ಟಡಗಳನ್ನೂ ಕಟ್ಟಿಸಿದ್ದಾರಂತೆ. ಸರ್ಕಾರಿ ಕೆರೆ, ಶೌಚಾಲಯ, ಪಂಚಾಯಿತಿಯ ಬೋರ್ವೆಲ್ಲನ್ನೇ ನುಂಗಿ ತೆಗೆದಿದ್ದಾರಂತೆ. ಇವರ ವಿರುದ್ಧ ಈಗಾಗಲೇ ಅಧಿಕಾರಿಗಳಿಗೆ ಗ್ರಾಮಸ್ಥರು, ನೊಂದವರು ದೂರು ನೀಡಿದ್ದು, ತಹಸೀಲ್ದಾರು, ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಕೂಡ ಕ್ಯಾರೆ ಅಂತಿಲ್ವಂತೆ. ಇದರಿಂದ ಬಡವರು ರೋಸಿ ಹೋಗಿ ನ್ಯಾಯಕ್ಕಾಗಿ ಮಾಧ್ಯಮದವರ ಮುಂದೆ ಬಂದು ಅಂಗಲಾಚಿದ್ದಾರೆ. ಆದರೆ ಮುಖಂಡ ಅಶ್ವತ್ಥಪ್ಪ ಮಾತ್ರ ಇವರ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ನಮ್ಮ ಹೆಂಡತಿ ಹೆಸರಲ್ಲೇ 1 ಎಕರೆ 10 ಗುಂಟೆ ಆಗೈತೆ. ಇದು ನಾವೀಗ ಸುಮಾರು 95ರಿಂದ ಇದರಲ್ಲಿದ್ದೀವಿ. ನಮಗೆ 2012ರಲ್ಲಿ ನಮಗೆ ಗ್ರ್ಯಾಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆವತ್ತಿಂದ ನಾವು ಉಳುಮೆ ಮಾಡ್ಕೊಂಬಂದಿದ್ದೀವಿ. ಈಗ ಇವ್ರ ಹಿಂದೆ ಅವ್ರು ಏನು ಆರೋಪ ಮಾಡ್ತಾಯಿದ್ದಾರೆ, ಕೆರೆ ಅಂಗ್ಲ ಸೇರಿದ್ದಾರೆ, ಇಲ್ಲಿ ಬೋರ್ ಇತ್ತು, ಅದು ಇದು ಅಂತ, ಇದೆಲ್ಲ ಸುಳ್ಳು. ನಾವು ನೋಡ್ರಿ, ಹಿಂದ್ಗಡೆ ಕೂಚ ಐತೆ, ನೀವು ಬೇಕಾದರೆ ನೋಡಿರಿ, ಇಲ್ಲ ಕ್ಯಾಮ್ರಾಗೆ ಬಂದಿರುತ್ತೆ. ನಾವು ಅವತ್ತೇ ಕೂಚ ಹಾಕಿ ಟಮಾಟ ಇನ್ನೊಂದು ಎಲ್ಲ ಬೆಳೀತಿದ್ವಿ. ಕೂಚಾಯಿಂದ ನಾವು ಕೆರೆ ಒಳಗಡೆ ಹೋಗಿದ್ರೆ ನೀವು ನೋಡಿ, ಅಲ್ಲಿ ಕಣ್ಣಾರೆ ನೀವು ಕ್ಯಾಮ್ರಾ ತೊಗೊಳ್ಳಿ. ನಾವು ಒಳಗಡೆ ಹೋಗಿದ್ರೆ ನೀವು ತಪ್ಪ ಇಲ್ಲ ಇವ್ರು ಕರೆಕ್ಟಾಗಿದ್ದಾರೆ ಅಲ್ಲಿ ನೋಡಿರಿ, ಆಯಿತಾ. ನಾವು ಕೆರೆ ಒಳಗಡೆ ಹೋಗಿಲ್ಲ. ಅಕಸ್ಮಾತ್ ನಾವು 30 ವರ್ಷದಿಂದ ಇದ್ದೀವಿ. 4 ಅಡಿ 5 ಅಡಿ ಇದ್ದರೆ ಕೆರೆ ಅಂಗ್ಳಕ್ಕೆ ಹೋಗೋದಕ್ಕೆ ನಮಗೇನು ರೈಟ್ಸ್ ಇಲ್ಲ. ಇಲ್ಲ ಈಗ ಊರಿಂದ ಓಣಿ ಐತೆ, ಓಣಿಯಿಂದ ಕೆರೆ ಕುಂಟೆ ಐತೆ, ಕುಂಟೆಗೆ ಲಾಸ್ಟ್ ಆಗುತ್ತೆ. ನಮ್ಮ ಜಮೀನಲ್ಲಿ ಏನಾದರೂ ನಕಾಸಲ್ಲೋ ದಾರಿ ಇದ್ದರೆ ನಾವು ಬಿಟ್ಕೊಡೋಕೆ ರೆಡಿ. ಈಗ JJM ಪೈಪ್ಲೈನ್ ಹಾಕಿದ್ದಾರೆ, ಎಲ್ಲ ಜಮೀನುಗಳಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಈಗ ಹೋಗ್ತಾ ಇದೆ. ಈಗ ಪೈಪ್ಲೈನು ಹಾಕಿದ್ದಾರೆ ನಮ್ಮ ಜಮೀನಲ್ಲೇ. ನಾವೇನು ಅವತ್ತು ಬೇಡ ಅಂತ ಹೇಳಿಲ್ಲ. ಜಮೀನಲ್ಲಿ ಪೈಪ್ಲೈನ್ ಹಾಕೋದಕ್ಕೆ ನಾವು ಬೇಡ ಅನ್ನೋಕ್ಕಾಗಲ್ಲ ಕಾನೂನಿಂದ. ಬೋರು ಯಾವುದು ಇದರಲ್ಲಿ ಇಲ್ಲ, ಎಲ್ಲ ಇದು ಸುಳ್ಳು. ಬೋರ್ ಇದ್ದರೆ ಪಂಚಾಯತಿಯವ್ರು ಸುಮ್ಮನೆ ಇರ್ತಿಲ್ಲ. ನೋಡಿರಿ, ಟಾಯ್ಲೆಟ್ಗಳೆಲ್ಲ ಐತೆ ಆ ಕಡೆ, ನಮ್ಮದ್ರಲ್ಲಿ ಇಲ್ಲ. ಪಕ್ಕದಲ್ಲೆಲ್ಲ ಐತೆ ನೋಡಿ, ಕಾಣಿಸುತ್ತಲ್ವ, ಅದು ಕ್ಯಾಮ್ರಾ ತೊಗೊಳ್ಳಿ. ಆ ಟಾಯ್ಲೆಟ್ ಐತೆ, ಆ ಟಾಯ್ಲೆಟ್ ಇಲ್ಲಿ ಬರೋದಿಲ್ಲ. ನೋಡಿರಿ, ಇಲ್ಲಿ ತೆಂಗಿನ ಮರಗಳೈತೆ. ಸುಮಾರು ನಾವು 6 ವರ್ಷ ಇದು ತೆಂಗಿನ ಮರಗಳು ಹಾಕಿ ನಾವು 30 ವರ್ಷದಿಂದ ಇದರಲ್ಲಿ ಬೆಳೆ ಕೆರೆ ಅಂಗಳ ಉತ್ತುವರಿ ನಾವು ಮಾಡಿಲ್ಲ. ಅಕಸ್ಮಾತ್ ನಾವು ಗೊತ್ತಿಲ್ಲ, ಭಯನ ಬಂದಿದ್ರೆ ನಾವು ಬಿಟ್ಕೊಡೋಕೆ ರೆಡಿ. ಮೊನ್ನೆನೂ ಯಾರೋ ಬಂದಿದ್ರು ಅದನ್ನೇ ಹೇಳಿದ್ದೀವಿ, ಇವತ್ತು ಅದನ್ನೇ ಹೇಳ್ತೀವಿ. ಈ ಕಬ್ಜಾ ಮಾಡಿದರೆ ಏನು 100 ಎಕರೆ ಇಲ್ಲಿ ಇಲ್ಲ, ನಾವು ಯಾರ್ದು ಕಬ್ಜಾ ಮಾಡಿಲ್ಲ. ನಮ್ಮ ಜಮೀನನ್ನು ನಾವು ಬೋರ್ ಹಾಕ್ಕೊಂಡಿದ್ದೀವಿ, ನಾವು ಬೆಳೆ ಇಟ್ಕೊತಾ ಇದ್ದೀವಿ, ವಾಸಕ್ಕೊಂದು ಮನೆ ಕಟ್ಕೊಂಡಿದ್ದೀವಿ, ಅಷ್ಟು ಬಿಟ್ಟು ಏನಿಲ್ಲ. ಇವ್ರ ಹಿಂದೆ ಇದು ದುರುದ್ದೇಶದಿಂದ ಈ ಥರ ಮಾಡ್ತಾಯಿದ್ದಾರೆ. ಸುಳ್ಳು ಅವರೆಲ್ಲ ಆರೋಪಗಳು. ಹಿಂದೇನೋ ಮೀಡಿಯಾವ್ರು ಬಂದಿದ್ದೇನೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬರ್ತಾ ಇದ್ದಂತೆ ಭೂಗಳ್ಳರ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಈ ಸರ್ಕಾರಿ ಪಂಚಾಯಿತಿಯ ಬೋರ್ವೆಲ್ಲು, ಸರ್ಕಾರಿ ಶಾಲೆಯ ಶೌಚಾಲಯ ಮತ್ತು ಸರ್ಕಾರಿ ಕೆರೆ ಅಂಗಳ, ಈ ಎಲ್ಲ ಬಡವರ ಭೂಮಿ ಭೂ ಕಬಳಿಕೆ ಆರೋಪದ ವಿಚಾರವಾಗಿ ದೊಡ್ಡ ಪೈಲಗುರ್ಕಿಯ ಪಂಚಾಯಿತಿ ಅಧಿಕಾರಿಗಳು, ತಹಸೀಲ್ದಾರು, ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಸೈಲೆಂಟ್ ಆಗಿರೋದನ್ನು ಕಂಡ್ರೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.